ಆತ್ಮೀಯರು ಎಲ್ಲರಿಗೂ ನಮಸ್ಕಾರಗಳು. ಸ್ಪೆಸಿಫೈಡ್ ಪೋಸ್ಟ್ CRP, BRP, ECO, BRC ಕೋಆರ್ಡಿನೇಟರ್, ಮಿಡ್ ಡೇ ಮೀಲ್ಸ್ AD ಇರ್ಬೋದು, EPC ಇರ್ಬೋದು, ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ಸ್ ಇರ್ಬೋದು ಅಥವಾ ಟೆಕ್ನಿಕಲ್ ಅಸಿಸ್ಟೆಂಟ್. ಸೊ ಈ ಒಂದು ಸ್ಪೆಸಿಫೈಡ್ ಪೋಸ್ಟ್ಗೆ ಸಂಬಂಧಿಸಿದಂತೆ ಈಗಾಗಲೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನಾವು ವಿಡಿಯೋ ಸರಣಿಗಳನ್ನು ಮಾಡ್ತಾ ಇದ್ದೀವಿ. ಸೊ ಆತ್ಮೀಯರು ಈ ಒಂದು ಪರೀಕ್ಷೆಯನ್ನು ಕ್ರ್ಯಾಕ್ ಮಾಡಬೇಕಾದ್ರೆ, ಈ ಪರೀಕ್ಷೆಯಲ್ಲಿ ಯಶಸ್ವಿ ಆಗಬೇಕಾದ್ರೆ ಕೇವಲ ವಿಡಿಯೋ ಕ್ಲಾಸಸನ್ನು ಮಾತ್ರ ಕೇಳಿದರೆ ಸಾಕಾಗೋದಿಲ್ಲ. ಅದರ ಜೊತೆಯಲ್ಲಿ ಒಂದಿಷ್ಟು ಸ್ಟಡಿ ಮೆಟೀರಿಯಲ್ PDF ರೂಪದಲ್ಲಿ, MS ವರ್ಡ್ ರೂಪದಲ್ಲಿ ಹಾಗೂ PPT ರೂಪದಲ್ಲಿ ಬೇಕಾಗ್ತದೆ. ಹಾಗೂ ಒಂದಿಷ್ಟು ಇಂಪಾರ್ಟೆಂಟ್ ವೆಬ್ಸೈಟ್ಗಳನ್ನು ಕೂಡ ನಾವು ಸ್ಟಡಿ ಮಾಡಬೇಕು. ಹಾಗೂ ಜೊತೆಯಲ್ಲಿ ನಾವು ಏನು ಸ್ಟಡಿ ಮಾಡ್ತಾ ಇದ್ದೀವಿ ಸ್ಪೆಸಿಫೈಡ್ ಪೋಸ್ಟ್ ಎಕ್ಸಾಮ್ಗಾಗಿ ಮಧ್ಯದಲ್ಲಿ ಒಂದಿಷ್ಟು ಎಕ್ಸಾಮ್ಸನ್ನು ಕೂಡ ನಾವು ಮಾಕ್ ಟೆಸ್ಟನ್ನು ಬರಿಬೇಕಾಗತ್ತೆ. ಸೊ ಮಾಕ್ ಟೆಸ್ಟನ್ನು ಬರೆದಾಗ ನಾವು ಎಷ್ಟನ್ನು ಸ್ಟಡಿ ಮಾಡ್ತಾ ಇದ್ದೀವಿ, ನಾವು ಯಾವ ವೇದಲ್ಲಿ ಸ್ಟಡಿ ಮಾಡ್ತಿದ್ದೀವಿ, ವೆದರ್ ಇಟ್ ಈಸ್ ರೈಟ್ ಆರ್ ರಾಂಗ್. ಸೊ ಅದನ್ನು ತಿಳಿಬೇಕಾದ್ರೆ ನಾವು ಮಧ್ಯದಲ್ಲಿ ಒಂದಿಷ್ಟು ಮಾಕ್ ಟೆಸ್ಟನ್ನು ಕೂಡ ಬರಿಬೇಕು. ಸೊ ಆದ್ಮೇಲೆ ಈ ಒಂದು ವಿಡಿಯೋದಲ್ಲಿ ನಾವು ಈ ಒಂದು ಸ್ಪೆಸಿಫೈಡ್ ಪೋಸ್ಟ್ಗೆ ಸಂಬಂಧಿಸಿದಂತೆ ಒಂದು ಕಂಟೆಂಟ್ಗಳನ್ನು, ಸ್ಟಡಿ ಮಟೀರಿಯಲ್ಸ್ಗಳನ್ನು ಯಾವ ರೀತಿ ಎಕ್ಸೆಸ್ ಮಾಡಬೇಕು, ಜೊತೆಯಲ್ಲಿ ನಾವು ನಮ್ಮ ಒಂದು ವೆಬ್ಸೈಟ್ ಮುಖಾಂತರ ನಾವು ಮಾಕ್ ಟೆಸ್ಟ್ಗಳನ್ನು ಅಂದರೆ ನಿಮಗೆ ಆನ್ಲೈನ್ ಎಕ್ಸಾಮ್ಸ್ಗಳನ್ನು ಮಾಡ್ತಾ ಇದ್ದೀವಿ. ಸೊ ಈ ಒಂದು ಆನ್ಲೈನ್ ಎಕ್ಸಾಮ್ಸನ್ನು ಯಾವ ರೀತಿ ಬರೀಬೇಕು ಹಾಗೂ ಆ ಎಕ್ಸಾಮ್ ಬರೆದಾದಮೇಲೆ ನೀವು ಸರ್ಟಿಫಿಕೇಟನ್ನು ಕೂಡ ಪಡಿಬೋದು. ಸೊ ಈ ಒಂದು ಆನ್ಲೈನ್ ಎಕ್ಸಾಮ್ ಬರೀಬೇಕಾದ್ರೆ ಏನೆಲ್ಲ ಟರ್ಮ್ ಆ್ಯಂಡ್ ಕಂಡೀಷನ್ಸ್ ಇರ್ತದೆ, ಸೊ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನೋಡ್ತೀವಿ. ಸೊ ಇದು ಒಂದು ಸ್ಟಡಿ ಮೆಟೀರಿಯಲ್ ಓರಿಯೆಂಟೆಡ್ ಆಗಿರುವಂಥ ವಿಡಿಯೋ ಆಗಿರ್ತದೆ. ಸೊ ಆದಮೇಲೆ ಇಲ್ಲಿ ನೀವು ಲ್ಯಾಪ್ಟಾಪ್ ಮತ್ತು ಮೊಬೈಲ್, ನೀವು ಸಾಕಷ್ಟು ಸ್ನೇಹಿತರು ಲ್ಯಾಪ್ಟಾಪ್ನಲ್ಲಿ ಸ್ಟಡಿ ಮಾಡ್ತಾ ಇರ್ತೀರಿ ಸ್ಪೆಸಿಫೈಡ್ ಪೋಸ್ಟ್ಗೆ ಸಂಬಂಧಿಸಿದಂತೆ. ಒಂದಿಷ್ಟು ಸ್ನೇಹಿತರು ಮೊಬೈಲ್ನಲ್ಲಿರುವಂಥ ಇಂಟರ್ನೆಟನ್ನು ಬಳಸಿಕೊಂಡು ಸ್ಟಡಿ ಮಾಡ್ತಾ ಇರ್ತೀರಿ. ಸೊ ಮೊಬೈಲ್ ಮತ್ತು ಲ್ಯಾಪ್ಟಾಪ್ನಲ್ಲಿ ಈ ಒಂದು ಕಂಟೆಂಟ್ ಹುಡುಕುವಾಗ ಒಂದಿಷ್ಟು ಬೇರೆ ಪ್ಯಾಟರ್ನ್ ಕಾಣುತ್ತೆ, ಬೇರೆ ಹೋಮ್ ಪೇಜಸ್ ಕಾಣುತ್ತೆ. ಸೊ ಎರಡನ್ನು ಇಟ್ಕೊಂಡು ನಾನು ಹೇಳ್ತೀನಿ. ಫಸ್ಟಿಗೆ ಲ್ಯಾಪ್ಟಾಪು, ಆಮೇಲೆ ಮೊಬೈಲು. ಸೊ ಆದಮೇಲೆ ಫಸ್ಟ್ ಆಫ್ ಆಲ್ ನೀವು ಲ್ಯಾಪ್ಟಾಪ್ನಲ್ಲಿ ರಾಘವೇಂದ್ರ ಕೊದಂಪುರ್ ಅಂತ ಟೈಪ್ ಮಾಡಿ. ರಾಘವೇಂದ್ರ ಕೊದಂಪುರ್ ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿರಲಿ, ವಿಡಿಯೋ ಪೌಸ್ ಮಾಡಿ ನೋಡಿ, ಸ್ಪೆಲ್ಲಿಂಗ್ ನೋಟ್ ಮಾಡ್ಕೊಳ್ಳಿ. ಆ ರೀತಿ ನೀವು ಸರ್ಚ್ ಮಾಡಿದಾಗ ಗೂಗಲ್ ಸರ್ಚ್ ಇಂಜನ್ನಲ್ಲಿ ಹೋಗಿ ರಾಘವೇಂದ್ರ ಕೊದಂಪುರ್ ಅಂತ ಟೈಪ್ ಮಾಡಬೇಕು. ಆಗ ನಿಮಗೆ ಇಲ್ಲಿ ರಾಘವೇಂದ್ರ ಕೊದಂಪುರ್ ಅಂತ ಫಸ್ಟ್ ಸರ್ಚ್ ರಿಸಲ್ಟೇ ಅದೇ ಇರ್ತದೆ. ಸೊ ಅದನ್ನು ಕ್ಲಿಕ್ ಮಾಡಿ. ಸೊ ಅದನ್ನು ಕ್ಲಿಕ್ ಮಾಡಿದಾಗ ಇದು ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ಲ್ಯಾಪ್ಟಾಪ್ನಲ್ಲಿ ವರ್ಕ್ ಮಾಡ್ತಾ ಇರೋರಿಗೆ. ಸೊ ಅಲ್ಲಿ ನೀವು ಈ ರೀತಿ ಒಂದು ಪೇಜ್ ಬರುತ್ತೆ. ಇಲ್ಲಿ ನಿಮಗೆ ಬೇರೆ ಲಿಂಕ್ಸನ್ನು ಇದೆ, 10th ಸ್ಟ್ಯಾಂಡರ್ಡ್, 9th ಸ್ಟ್ಯಾಂಡರ್ಡ್ ಎಲ್ಲ ಇದೆ. ಸೊ ಆದಮೇಲೆ ಇಲ್ಲಿ ನಿಮಗೆ ಬೇಕಾಗಿರುವಂಥದ್ದು CRP, BRP, ECO ಸ್ಪೆಸಿಫೈಡ್ ಪೋಸ್ಟ್ ಅಂತ ಒಂದು ಲಿಂಕ್ ಬರುತ್ತೆ. ಸೊ ಅಲ್ಲಿ ನೀವು ಕ್ಲಿಕ್ ಮಾಡಬೇಕು. ಸೊ ಅದಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಏನೆಲ್ಲ ಆಪ್ಷನ್ಸ್ ಇದೆ ಮತ್ತು ನೋಡಿ, ಇಲ್ಲಿ ನೀವು ಬಂದಾಗ ನಿಮಗೆ ಫಸ್ಟ್ ಆಫ್ ಆಲು ನಿಮಗೆ CRP, BRP, ECO ಸ್ಪೆಸಿಫೈಡ್ ಪೋಸ್ಟಿನ ಕ್ವಶನ್ ಪೇಪರು, ಸಿಲೆಬಸ್ಸು ಮತ್ತು ಎಲಿಜಿಬಿಲಿಟಿ ಕ್ರೈಟೇರಿಯಾ. ಸೊ ಈ ಮೂರು ವಿಷಯಕ್ಕೆ ಸಂಬಂಧಿಸಿದಂಥ ಮಾಹಿತಿ ಬೇಕಾದರೆ ಇಲ್ಲಿ ನೀವು ಕ್ಲಿಕ್ ಮಾಡಿ. ಇನ್ನು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದಾಗ CRP, BRP, ECO ಸ್ಪೆಸಿಫೈಡ್ ಪೋಸ್ಟ್ ನೋಟಿಫಿಕೇಷನ್ ರಿಲೇಟೆಡ್ ಆಗಿ ನಾವು ಎಕ್ಸಾಮ್ ಪ್ರಿಪರೇಷನ್ ಎಷ್ಟು ಮಾಡ್ತೀವಿ ಅಷ್ಟೇ ಇಂಪಾರ್ಟೆಂಟು ನೋಟಿಫಿಕೇಷನನ್ನು ಕರಿಯಾಗಿ ತಿಳ್ಕೊಬೇಕಾಗತ್ತೆ. ಯಾಕಂದರೆ ಪ್ರತಿಯೊಂದು ನೋಟಿಫಿಕೇಷನಲ್ಲಿ ಒಂದಿಷ್ಟು ಬದಲಾವಣೆ ಕೂಡ ಇರುತ್ತದೆ ಇಲ್ಲಿ. ಸೊ ಅದಕ್ಕಾಗಿ ಒಂದೇ ನೋಟಿಫಿಕೇಷನ್ ಇಟ್ಕೊಂಡಲ್ಲ, ಪ್ರತಿ ನೋಟಿಫಿಕೇಷನನ್ನು ಕೂಡ ನಾವು ಇಲ್ಲಿ ಒಂದಿಷ್ಟು ಅನಾಲಿಸಿಸನ್ನು ಮಾಡಿರ್ತೇವೆ. ಇನ್ನು ಮೂರನೇ ಲಿಂಕ್ ಅಂತ ಬಂದಾಗ ಇಲ್ಲಿ CRP, BRP, ECO ಸ್ಪೆಸಿಫೈಡ್ ಪೋಸ್ಟ್ ಸ್ಟಡಿ ಮೆಟೀರಿಯಲ್ 1 ಅಂತ ಇದೆ. ಸೊ ಸ್ಟಡಿ ಮೆಟೀರಿಯಲ್ 1, ಸ್ಟಡಿ ಮೆಟೀರಿಯಲ್ 2 ಅಂತ ಇದೆ. ಇನ್ನು ಮುಂಬರೋ ದಿನಗಳಲ್ಲಿ ಇನ್ನೂ ಹೆಚ್ಚು ಕೂಡ ಆಗ್ಬೋದು. ಸೊ ಇಲ್ಲಿ CRP, BRP, ECO ಸ್ಪೆಸಿಫೈಡ್ ಸ್ಟಡಿ ಮೆಟೀರಿಯಲ್ 1 ಅಂತ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ ಅಂದರೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಏನೇನು ಸಿಗುತ್ತೆ ನಿಮಗೆ ನೋಡೋಣ. ಇಲ್ಲಿ ಒಂದಿಷ್ಟು ಲೋಡ್ ಆಗಲಿಕ್ಕೆ ಟೈಮ್ ತೆಗೆದುಕೊಂಡಿರುತ್ತೆ, ಲೋಡ್ ಆಗ್ತಾ ಇದೆ. ಆದಮೇಲೆ ಸ್ಟಡಿ ಮೆಟೀರಿಯಲ್ 1ರಲ್ಲಿ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿವರೆಗೂ ನಾವೇನೆಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀವಿ ಎಲ್ಲ ವೀಡಿಯೋಗಳ ಒಂದು ಕಂಪ್ಲೀಟ್ ಸರಣಿಗಳು ಇಲ್ಲಿ ಒಂದು ಕಡೆ ನಿಮಗೆ ಸಿಗುತ್ತೆ. ನೋಡಿ, ಎಷ್ಟು ವೀಡಿಯೋಗಳನ್ನು ಅಪ್ಲೋಡ್ ಮಾಡಿರ್ತೀವಿ ಅಷ್ಟು ವೀಡಿಯೋಗಳ ಸರಣಿಗಳು ಇಲ್ಲಿ ಸಿಗ್ತದೆ, ಯಾವುದು ಮಿಸ್ ಆಗೋದಿಲ್ಲ. ಇದು ಸ್ಟಡಿ ಮೆಟೀರಿಯಲ್ ಏನಾಗುತ್ತೆ 1 ಆಗುತ್ತೆ. ಇನ್ನು ನಾವು ಮತ್ತೇನಿದೆ ಸ್ಟಡಿ ಮೆಟೀರಿಯಲ್ 2. ಸೊ ಇಲ್ಲಿ CRP, BRP, ECO ಇಲ್ಲೇ ಹೋಗಬೇಕು. ಇಲ್ಲಿ ಹೋದಾಗ ನಿಮಗೆ 1ನೇ ಆಪ್ಷನ್ಸ್ ಆಯಿತು, 2nd ಆಪ್ಷನ್ಸ್ ಆಯಿತು, 3rd ಆಪ್ಷನ್ನಲ್ಲಿ ಸ್ಟಡಿ ಮೆಟೀರಿಯಲ್ ಇದೆ, 4th ಆಪ್ಷನ್ಸ್ ಏನಿದೆ ಸ್ಟಡಿ ಮೆಟೀರಿಯಲ್ 2. ಸೊ ಸ್ಟಡಿ ಮೆಟೀರಿಯಲ್ 2 ಏನಂದರೆ ವಿಡಿಯೋ ಕ್ಲಾಸಸನ್ನು ಹೊರತುಪಡಿಸಿ ನಮಗೆ ನೋಡುವಂಥದ್ದು. ಸೊ ಇಲ್ಲೇನಿದೆ ಅಂದರೆ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ NCF 2005 ಇನ್ ಕರ್ನಾಟಕ PDF. ನೋಡಿ, NCF ಒಂದು ಸಿಲೆಬಸ್ಗೆ ರೆಫರ್ ಮಾಡಿದ್ದಾರೆ ಎಲ್ಲ ಸ್ಪೆಸಿಫೈಡ್ ಪೋಸ್ಟ್ಗೆ. ಅದನ್ನು ಕನ್ನಡದಲ್ಲಿ ಸ್ಟಡಿ ಮಾಡಲಿಕ್ಕೆ ಇಲ್ಲಿ ನೀವು ಜಸ್ಟ್ ಕ್ಲಿಕ್ ಮಾಡಿದರೆ PDFನಲ್ಲಿ ಓಪನ್ ಆಗುತ್ತೆ. ಇದು ಗೂಗಲ್ ಡ್ರೈವ್ ಲಿಂಕ್ಸನ್ನು ಕೊಟ್ಟಿದ್ದೀವಿ. ಎರಡನೇದು ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ನಿಪುಣ್ ಭಾರತ್ ಇನ್ PDF. ನಿಪುಣ್ ಭಾರತ್ ಭಾಳ ಇಂಪಾರ್ಟೆಂಟು, ಶೈಕ್ಷಣಿಕ ಕಾರ್ಯಕ್ರಮಗಳಲ್ಲಿ ಕೂಡ ಬರುತ್ತೆ. ಕ್ಲಿಕ್ ಹಿಯರ್ ಟು ಡೌನ್ಲೋಡ್ MDM ರಿಲೇಟೆಡ್ ಇನ್ಫಾರ್ಮೇಷನ್ನು. ಆಮೇಲೆ ಕ್ಲಿಕ್ ಹಿಯರ್ ಟು ನೋ ಅಬೌಟ್ ಸಮಗ್ರ ಶಿಕ್ಷಣ ವೇರಿಯಸ್ ಪ್ರೋಗ್ರಾಮ್ಸ್. Click here to download OSC guidelines. Click here to know about CWS and children. Click here to know about UDAS Plus. Click here to know about Diksha. Click here to know about Nalikali. Click here to know about TALP.
ಕ್ಲಿಕ್ ಹಿಯರ್ ಟು ನೋ ಅಬೌಟ್ ಇನ್ಸ್ಪೈರ್ ಅವಾರ್ಡ್. ನೋಡಿ, ನಿಮ್ಮ ಸಿಲೆಬಸ್ನಲ್ಲಿ ಏನಿದೆ ಅದಕ್ಕೆ ಸಂಬಂಧಿಸಿದಂಥ ಒಂದಿಷ್ಟು ಕಂಟೆಂಟ್ಗಳನ್ನು PDF ರೂಪದಲ್ಲಿ, PPT ರೂಪದಲ್ಲಿ, ವೆಬ್ಸೈಟ್ಸ್ಗಳ ಲಿಂಕನ್ನು, ಸಾಕಷ್ಟು ವಿಷಯಗಳನ್ನು ಕೊಟ್ಟಿದ್ದೇವೆ. ಪ್ರತಿಯೊಂದನ್ನು ಕೂಡ ನೀವು ಕ್ಲಿಕ್ ಮಾಡಿ ಆ ಕಂಟೆಂಟ್ಗಳನ್ನು ನೀವು ನೋಡಲಿಕ್ಕೆ ಆಗ್ತದೆ. ಸೊ ಸ್ಟಡಿ ಮೆಟೀರಿಯಲ್ 1ರಲ್ಲಿ ನಿಮ್ಗೆ ಏನು ಸಿಗ್ತಾ ಇದೆ, ವಿಡಿಯೋಗಳು ಸಿಗ್ತಾ ಇದೆ. ಸ್ಟಡಿ ಮೆಟೀರಿಯಲ್ 2ನಲ್ಲಿ ನಿಮ್ಗೆ ಏನು ಸಿಗ್ತಾ ಇದೆ ಅಂದರೆ ನಿಮಗೆ ಅದು ಒಂದು PDF, ವರ್ಡ್, PPT ಮತ್ತು ಇನ್ನಿತರ ವೆಬ್ಸೈಟ್ ಲಿಂಕ್ಗಳನ್ನು ಕೂಡ ಅಲ್ಲಿ ಕೊಡ್ತಾ ಇದ್ದೀವಿ. ಸೊ ಇಲ್ಲಿ ಎಷ್ಟು ಲಿಂಕನ್ನು ಕೊಟ್ಟಿದ್ದೀವಿ, ಬರುವ ದಿನಗಳಲ್ಲಿ ಅದನ್ನು ಅಪ್ಡೇಟ್ ಮಾಡ್ತಾ ಇರ್ತೀವಿ. ಲಿಂಕ್ ಸೇಮ್ ಆಗಿರುತ್ತೆ, ಕೆಳಗಡೆ ಅದನ್ನು ಆ್ಯಡ್ ಮಾಡ್ತಾ ಹೋಗ್ತಾ ಇರ್ತೀವಿ. ಇಷ್ಟೇ ಇರೋದಿಲ್ಲ, ಇದನ್ನು ನಾವು ಡೈಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ. ನೀವು ಈ ವೆಬ್ಸೈಟನ್ನು ವಿಸಿಟ್ ಮಾಡಿ ಈ ಒಂದು ಇದೇ ಸ್ಟಡಿ ಮೆಟೀರಿಯಲ್ 1 to 1 ನೀವು ಕ್ಲಿಕ್ ಮಾಡ್ತಾ ಹೋದ ಹಾಗೆ ಅಲ್ಲಿ ಕಂಟೆಂಟ್ಗಳನ್ನು ಅಪ್ಡೇಟ್ ಮಾಡ್ತಾ ಇರ್ತೀವಿ. ಸೊ ಇದಾದಮೇಲೆ ಲಾಸ್ಟ್ ಏನಿದೆ ಅಂದರೆ ಭಾಳ ಇಂಪಾರ್ಟೆಂಟ್ ಏನಂದರೆ ನಾವು ಸ್ಟಡಿ ಮಾಡಿದ ಮೇಲೆ ಮಧ್ಯದಲ್ಲಿ ನಮ್ಮನ್ನು ನಾವು ಇವ್ಯಾಲ್ಯುವೇಷನ್ಗೆ ಒಳಪಡಿಸ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ಅಟೆಂಡ್ ಆನ್ಲೈನ್ ಎಕ್ಸಾಮ್ ಆ್ಯಂಡ್ ಗೆಟ್ ಸರ್ಟಿಫಿಕೇಟ್. ಸೊ ಆದಮೇಲೆ ನಾವು ಯಾವ ರೀತಿ ಫ್ರೇಮ್ ಮಾಡಿದ್ದೀವಿ ಅಂದರೆ ನಮ್ಮ ಒಂದು ವೆಬ್ಸೈಟ್ನಲ್ಲಿ ಒಂದು ಆನ್ಲೈನ್ ಎಕ್ಸಾಮ್ಸನ್ನು ಮಾಡ್ತೀವಿ. ಸೊ ಜಸ್ಟ್ ಇಲ್ಲಿ ನೀವು ಕ್ಲಿಕ್ ಮಾಡಿ, ಈ ರೀತಿ ಕ್ಲಿಕ್ ಮಾಡಿದಾಗ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ. ಸೊ ಇಲ್ಲಿ ನಿಮಗೆ ಒಂದಿದೆ, ಜಸ್ಟ್ ಒಂದು, ನಾನು 1 day ಬಿಟ್ವೀನ್ 1 day ನಾವೇನು ಮಾಡ್ತಾ ಇರ್ತೀವಿ, ಇಲ್ಲಿ ನೋಡಿ, ಕ್ಲಿಕ್ ಹಿಯರ್ ಟು ಅಟೆಂಡ್ ಆನ್ಲೈನ್ ಎಕ್ಸಾಮ್ ಆ್ಯಂಡ್ ಗೆಟ್ ಸರ್ಟಿಫಿಕೇಟ್ -1 ಅಂತ ಇದೆ. ಸೊ ಮುಂಬರುವ ದಿನಗಳಲ್ಲಿ 2, 3, 4, 5, 6 ಈ ರೀತಿ ಇನ್ಕ್ರೀಸ್ ಆಗ್ತಾ ಹೋಗ್ತದೆ ಆ್ಯಸ್ ಪರ್ ಯುವರ್ ಸಿಲೆಬಸ್ಸು. ಸೊ ಆದಮೇಲೆ ಇಲ್ಲಿ ನಾವು ಪ್ರಿಫರ್ ಮಾಡ್ತಾ ಇರೋದು MCQ ಕ್ವಶನ್ಸ್. ನೀವು ಅನ್ಬೋದು ಸರ್ ಕೇವಲ MCQ ಕ್ವಶನ್ಸ್ ಅಲ್ಲ, ರಿಟರ್ನ್ ಕೂಡ ಇರ್ತದೆ ಅಂತ. ಸೊ ಆನ್ಲೈನ್ ಮುಖಾಂತರ MCQ ಒಂದು ಎಕ್ಸಾಮ್ ಮಾಡಲಿಕ್ಕೆ ಭಾಳಷ್ಟು ಈಸಿ ಆಗ್ತದೆ. ಆ ನಿಟ್ಟಿನಲ್ಲಿ ಫ್ರೇಮ್ ಮಾಡಿದ್ದೀವಿ. ಜೊತೆಯಲ್ಲಿ ಯಾವ ರೀತಿ MCQ ಫ್ರೇಮ್ ಮಾಡ್ತೀವಿ ಅಂದರೆ ಬಿಟ್ಟು ಯಾವುದು ಚಿಕ್ಕ ಅಂಶಗಳನ್ನು ಕೂಡ ನಾವು ಬಿಡೋದಿಲ್ಲ. ಸೊ ಈ ಮುಖಾಂತರ ನೀವು ರಿಟರ್ನ್ ಎಕ್ಸಾಮ್ಗೆ ಕೂಡ ಹೆಲ್ಪ್ ಆಗುವ ರೀತಿಯಲ್ಲೇ ಈ ಒಂದು ಎಕ್ಸಾಮ್ಸ್ ಇರ್ತದೆ. ಈ ಎಕ್ಸಾಮ್ಸ್ ಟರ್ಮ್ ಆ್ಯಂಡ್ ಕಂಡೀಷನ್ ಏನು ಅಂದರೆ ಈ ಎಕ್ಸಾಮ್ಸನ್ನು ನೀವು ಬರೆದಾಗ ಕನಿಷ್ಠ 10 ಕ್ವಶನ್ಸ್ ಇರುತ್ತೆ. ಸೊ 10 ಕ್ವಶನ್ಸ್ ನಂಬರ್ಸ್ಗಳು ಚೇಂಜಸ್ ಆಗ್ಬೋದು ಮುಂಬರುವ ದಿನಗಳಲ್ಲಿ. ಸೊ ಇದು ಎಷ್ಟು ಕ್ವಶನ್ಸ್ ಇದೆ ಅಷ್ಟೂ ಕ್ವಶನ್ಸ್ಗೆ ಸರಿಯಾದ ಉತ್ತರಗಳನ್ನೇ ಬರೀಬೇಕು. ಸರಿಯಾದ ಉತ್ತರಗಳನ್ನು ಬರೆದ್ರೆ ಮಾತ್ರ ನಿಮಗೇನಾಗುತ್ತೆ, ನಿಮ್ಮ ಇಮೇಲ್ಗೆ ಒಂದು ಸರ್ಟಿಫಿಕೇಟನ್ನು ಕಳಿಸ್ಕೊಡ್ತೇವೆ. ಸೊ ಆದಮೇಲೆ 10 ಪ್ರಶ್ನೆಗಳಿಗೆ 9 ಪ್ರಶ್ನೆ ಸರಿಯಾಗಿದ್ದರೆ ನಿಮಗೆ ಸರ್ಟಿಫಿಕೇಟು ಬರೋದಿಲ್ಲ. ಸೊ ಸರ್ ಹಾಗಾದರೆ ಒಂದು ಸಲ ನಾವು ಬರೆದಿರ್ತೀವಿ, 9 ರೈಟ್ ಆಗಿದೆ, ಸಬ್ಮಿಟ್ ಮಾಡಿದ್ವಿ, ಹೇಗೆ? ನಿಮಗೆ ಮಲ್ಟಿಪಲ್ ರೆಸ್ಪಾನ್ಸ್ ಅಂದರೆ ಒಂದು ಸಲ ಸಬ್ಮಿಟ್ ಮಾಡಿದಾಗ ಕೇವಲ 9 ಸರಿಯಾಗಿದ್ದರೆ ನೀವು ಮತ್ತೊಂದು ಸಲ ಆ ಪರೀಕ್ಷೆಯನ್ನು ಬರಿಬಹುದು. ಮತ್ತು ವೆಬ್ಸೈಟ್ನಲ್ಲಿ ಹೋಗಿ ಈ ಒಂದು ಕ್ಲಿಕ್ಕನ್ನು ಮಾಡಿ ನೀವು ಸಬ್ಮಿಟನ್ನು ಮಾಡಿ ಬರಿಬೋದು. ಸೊ ಈ ರೀತಿ ಮಾಡೋದ್ರ ಮುಖಾಂತರ ಒಂದು ನಿಮಗೆ ಆ್ಯಸ್ ಎ ಪಾಸಿಟಿವ್ ಆಗಿ ಒಂದು ಸರ್ಟಿಫಿಕೇಟ್ ಸಿಗುತ್ತೆ. ಜೊತೆಯಲ್ಲಿ ನಿಮಗೆ ನೀವು ಓದ್ತಾ ಇರೋದು ಯಾವ ವೇನಲ್ಲಿದೆ, ಕರೆಕ್ಟ್ ಇದೆಯೋ ಇಲ್ವೋ ಅದು ಕೂಡ ನಿಮಗೆ ಗೊತ್ತಾಗ್ತದೆ. ಸೊ ಈ ರೀತಿ ಒಂದಿಷ್ಟು 4 ಸೆಕ್ಷನ್ಸನ್ನು ಇಟ್ಕೊಂಡು ನಾವು ಇಲ್ಲಿ ನಿಮ್ಮೊಂದಿಗೆ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಇಷ್ಟು ಇದೆ. ಜೊತೆಯಲ್ಲಿ ಈಗ ಇದನ್ನು ಮೊಬೈಲ್ನಲ್ಲಿ ನೋಡಬೇಕಾದಾಗ ಒಂದಿಷ್ಟು ಪ್ಯಾಟ್ರನ್ ಬೇರೆ ಆಗುತ್ತೆ. ಸೊ ಮೊಬೈಲ್ನಲ್ಲಿ ನೋಡಬೇಕಾದಾಗ ಅದನ್ನು ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಸೊ ಇಲ್ಲಿ ಫಸ್ಟ್ ನಿಮ್ಮ ಒಂದು ಗೂಗಲ್ ಸರ್ಚ್ ಇಂಜನ್ ಓಪನ್ ಮಾಡ್ತೀನಿ. ಇಲ್ಲಿ ಸ್ಕ್ರೀನ್ಶಾಟ್ ತೆಗೆದುಕೊಂಡಿದ್ದೀನಿ. ಆದಷ್ಟು ನಿಮಗೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟು ಅನುಕೂಲ ಮಾಡಿಕೊಡುವಂಥ ಪ್ರಯತ್ನ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮತ್ತು ವೆಬ್ಸೈಟ್ನದ್ದು. ಸೊ ಗೂಗಲ್ ಸರ್ಚ್ ಇಂಜನಲ್ಲಿ ರಾಘವೇಂದ್ರ ಕುದುಂಪುರ್ ಅಂತ ಟೈಪ್ ಮಾಡಿದಾಗ ಮೊಬೈಲ್ನಲ್ಲಿ ಈ ರೀತಿ ಬರುತ್ತೆ. ಸೊ ಆ ರಾಘವೇಂದ್ರ ಕುದುಂಪುರ್ ಹೋಮ್ ಅಂತ ನೀವು ಕ್ಲಿಕ್ ಮಾಡಿದಾಗ ನಮಗೆ ಇದು ಹೋಮ್ ಪೇಜು. ಇಲ್ಲಿ 3 ಲೈನ್ಸ್ ಇದೆ. ಇಲ್ಲಿ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ ಆಗ ನಮಗೆ ಆಪ್ಷನ್ಸ್ ಈ ರೀತಿ ಬರುತ್ತೆ. 10th ಸ್ಟ್ಯಾಂಡರ್ಡ್, 9th ಸ್ಟ್ಯಾಂಡರ್ಡ್, 8th ಸ್ಟ್ಯಾಂಡರ್ಡ್ ಎಲ್ಲ ಬರುತ್ತೆ. ಸೊ ಸ್ಕ್ರೋಲ್ ಮಾಡ್ತಾ ಹೋಗಿ ಲಾಸ್ಟ್ ಆಪ್ಷನ್ ಇದೆ CRP, BRP, ECO ಸ್ಪೆಸಿಫೈಡ್ ಪೋಸ್ಟ್ ಅಂತ. ಸೊ ಅಲ್ಲಿ ನೀವು CRP, BRP, ECO ಸ್ಪೆಸಿಫೈಡ್ ಪೋಸ್ಟ್ ಅಂತ ನೀವು ಕ್ಲಿಕ್ ಮಾಡಿದಾಗ ಆಗ ನಿಮಗೆ 4 ಆಪ್ಷನ್ ಸಿಗ್ತಾ ಇದೆ. ಫಸ್ಟು ಸಿಲೆಬಸ್ ಎಲಿಜಿಬಿಲಿಟಿ ಕ್ರೈಟೇರಿಯಾ, ಆಮೇಲೆ ಸ್ಪೆಸಿಫೈಡ್ ಪೋಸ್ಟ್ ನೋಟಿಫಿಕೇಷನ್ನು, ಆಮೇಲೆ ಸ್ಟಡಿ ಮೆಟೀರಿಯಲ್ 1, ಸ್ಟಡಿ ಮೆಟೀರಿಯಲ್ 2, ಅಟೆಂಡ್ ಆನ್ಲೈನ್ ಎಕ್ಸಾಮ್. ಸೊ ಪ್ರತಿಯೊಂದನ್ನು ಕ್ಲಿಕ್ ಮಾಡಿ ಈ ಒಂದು ಎಕ್ಸಸನ್ನು ಮೊಬೈಲ್ನಲ್ಲಿ ಮಾಡ್ಬೋದು. ಸೊ ವೆಬ್ಸೈಟ್ನಲ್ಲಿ, ಲ್ಯಾಪ್ಟಾಪ್ನಲ್ಲಿ ಬೇರೆ ಪ್ಯಾಟರ್ನ್ ಬರುತ್ತೆ, ಮೊಬೈಲ್ನಲ್ಲಿ ಈ ರೀತಿ ನಮ್ಮ ಒಂದು ವೆಬ್ಸೈಟ್ ಸರ್ಚ್ ಮಾಡಲಿಕ್ಕೆ ಬೇರೆ ಒಂದು ಪ್ಯಾಟರ್ನ್ ನಿಮಗೆ ಸಿಗ್ತದೆ. ಸೊ ಆದಮೇಲೆ ವೀಡಿಯೋ ಕ್ಲಾಸಸ್ಸನ್ನು ಸಾಕಷ್ಟು ಸ್ನೇಹಿತರು ನೋಡ್ತಾ ಇದ್ದೀರಿ, ಉಪಯೋಗವನ್ನು ಕೂಡ ನೀವು ಪಡೆದುಕೊಳ್ತಾ ಇದ್ದೀರಿ. ಸೊ ಇದರ ಜೊತೆಯಲ್ಲಿ ವೆಬ್ಸೈಟ್ ಅಪಾರ್ಟ್ ಫ್ರಮ್ ವೀಡಿಯೋ ಕ್ಲಾಸಸ್ಸನ್ನು ಹೊರತುಪಡಿಸಿ ನಿಮಗೆ ಉಳಿದ ಕಂಟೆಂಟ್ಗಳನ್ನು ಕೊಡುವಂಥದ್ದು, ಆನ್ಲೈನ್ ಎಕ್ಸಾಮ್ಸನ್ನು ಮಾಡುವಂಥದ್ದು. ಸೊ ಒಟ್ಟಾರೆಯಾಗಿ ನೀವು ಸ್ಪೆಸಿಫಿಕ್ ಪೋಸ್ಟ್ನಲ್ಲಿ ಯಶಸ್ವಿ ಆಗುವವರೆಗೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮತ್ತು ವೆಬ್ಸೈಟ್ ನಿಮ್ಮ ಜೊತೆಗೆ ಇರ್ತದೆ ಅಂತ ಹೇಳ್ತಾ ಎಲ್ಲರಿಗೂ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.